ಇನ್ನೊಂದೆಡೆ ಬಿಜೆಪಿ ಈಗ ಚುನಾವಣೆಯ ಗೆಲ್ಲೋದಕ್ಕೆ ಎಲ್ಲ ನಾಯಕರು ಕೂಡ ಒಟ್ಟಾಗ್ಬಿಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಬಿಎಸ್ವೈ ಪ್ರಚಾರವನ್ನ ನಡೆಸಲಿದ್ದಾರೆ. ಹಾಗೆ ನೋಡಿ, ಇನ್ನೊಂದು ಕಡೆ ಬಿಜೆಪಿಗೂ ಕೂಡ ದಾವಣಗೆರೆ ಗೆಲ್ಲೋದು ಅಷ್ಟೇನೋ ಸುಲಭವಾಗಿಲ್ಲ. ಕಾಂಗ್ರೆಸ್ಸಿನ ಕಚ್ಚಾಟದಿಂದ ಮುಸ್ಲಿಂ ಮತಗಳು ನಮಗೆ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಆದರೆ ಇತಿಹಾಸ ಬೇರೆನೇ ಹೇಳ್ತಾ ಇದೆ. ಎಷ್ಟೇ ಒಡಕುಗಳಿದ್ರೂ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸೋದು ಅಲ್ಪಸಂಖ್ಯಾತ ಸಮುದಾಯ. ಎಲ್ಲೋ ಒಂದು ಕಡೆ ಈ ದಾವಣಗೆರೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಳಗಾಗ್ತಿರೋ ವಿಚಾರಗಳನ್ನ ಈ ಸೈಲೆಂಟಾಗಿ ಕೂತ್ಕೊಂಡೇ ಇವರೆಲ್ಲೋ ಹಾಳು ಮಾಡ್ಕೊಂತಾರ. ಮತ್ತೊಂದು ಕಡೆ ಈ ದಾವಣಗೆರೆ ಕ್ಷೇತ್ರ ಬಂದಾಗ ಒಂದು ಆರೋಪ ಬರುತ್ತೆ, ಒಳ ಒಪ್ಪಂದ ಆಗ್ಬಿಡುತ್ತಂತೆ ಇವ್ರ ನಡುವೆ ಅಂತ. ಎಲ್ಲೋ ಇವ್ರು ಮಾಡೋದಕ್ಕೂ ಇಲ್ಲ ಆಗ್ತಿರೋದಕ್ಕೂ ಅಂಥದ್ದು ಕೆಲವೊಂದು ಪುಷ್ಟಿ ಕೊಡ್ತಾನೆ ಹೋಗುತ್ತಪ್ಪ. ಒಂದು ನೋಡಿದ್ರೆ ಈಗ ವಿಜಯೇಂದ್ರ ನೋಡಿದ್ರೆ ವಿಜಯೇಂದ್ರ ಹೇಳಿಕೆಗಳು ಪೂರ್ತಿ ಅವರೆಲ್ಲರೂ ಬಿಜೆಪಿಯ ರಣತಂತ್ರವನ್ನ ಬಾಗಲಕೋಟೆಗೆ ಸೀಮಿತವಾಗಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಬಾಗಲಕೋಟೆಯಲ್ಲಿ ಮಾತ್ರ ಬಿಜೆಪಿ ಗೆಲ್ಲಬೇಕು ಅನ್ನುವಂಥ ಕಾನ್ಸೆಪ್ಟ್ ಇದೆಯಾ? ಎರಡನ್ನೂ ಕೂಡ ಒಂದು ಹಂತದಲ್ಲಿ ಬಿಜೆಪಿ ಇರೋದ್ರಿಂದ ಬಿಜೆಪಿಗೆ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಮಾತ್ರ ಅಲ್ಲಿ ಹೋದ್ರೆ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ಕಾನ್ಸೆಪ್ಟು ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರೂ ಸೇರ್ಬೇಕಲ್ಲಿ. ಬಿಜೆಪಿ ಈಗಾಗಲೇ ದಾವಣಗೆರೆಯಲ್ಲಿ SC ಸಮುದಾಯದ ಶ್ರೀನಿವಾಸಪ್ಪ ಅವ್ರನ್ನ ಹಾಕಿದಾಗಲೇ ಒಂದು ವರ್ಗಕ್ಕೆ ಇನ್ನೂ ಅನುಮಾನ ಇದೆ. ಎಲ್ಲೋ ಒಂದ್ ಕಡೆ ವೀಕ್ ಕ್ಯಾಂಡಿಡೇಟ್ ಹಾಕಿ ಒಳ ಒಪ್ಪಂದ ಆಯ್ತಾ ದಾವಣಗೆರೆಯಲ್ಲಿ, ಆ ಕುಟುಂಬಕ್ಕೆ ಇವ್ರದ್ದೇನಾದ್ರೂ ಒಂದು ಸಂದಾಯ ಆಯ್ತಾ ಅನ್ನುವಂಥ ಕಾನ್ಸೆಪ್ಟ್. ಯಾಕಂದ್ರೆ ಯಡಿಯೂರಪ್ಪನವರು ಮತ್ತೆ ಶಾಮನೂರು ಶಿವಶಂಕರಪ್ಪ ಅವರು ಯಾವ ರೀತಿ ಸಂಬಂಧ ಹೊಂದಿದ್ರು ಅನ್ನುವಂಥದ್ದು ಕೊನೆಗಳಿಗೆವರೆಗೂ ರಾಜ್ಯದ ಉದ್ದಗಲಕ್ಕೂ ಗೊತ್ತಿರುವಂಥದ್ದು. ಹಾಗಾಗಿ ಅಲ್ಲಿ ಈಗಾಗಲೇ ಸೋತಿರುವಂಥ ಅಜಯ್ ಕುಮಾರ್ಗೆ ಒಂದು ಸಿಂಪತಿ ಇತ್ತು, ಒಂದು ಜನಬೆಂಬಲ ಇತ್ತು. ಅವರನ್ನೇನಾದ್ರೂ ತಂದು ನಿಲ್ಲಿಸಬಹುದಾಗಿತ್ತ ಅನ್ನುವಂಥದ್ದು ಕೂಡ ಇತ್ತು. ಕೊನೆಗಳಿಗೆವರೆಗೂ ಅಜಯ್ ಕುಮಾರ್ಗೆ ಟಿಕೆಟ್ ಹಂಚಿಕೆ ಆಗತ್ತೆ ಅನ್ನುವಂಥದ್ದೇನೆ ಇತ್ತು. ಎಲ್ಲೋ ಒಂದು ಕಡೆ ಅಲ್ಲೊಂದು ಸಣ್ಣ ಬದಲಾವಣೆ ತಂದು ಏನೋ ಒಂದು ವಿಶೇಷ ಅನ್ನುವಂಥ ನಿಟ್ಟಲ್ಲಿ ತಳ ಸಮುದಾಯದ ಆಮೇಲೆ ಬೂತ್ ಮಟ್ಟದ ಕಾರ್ಯಕರ್ತನ ತಂದು ನಿಲ್ಲಿಸಿ ಚಾಣಾಕ್ಷತೆ ಮೆರೆದ್ರ ಅಥವಾ ಒಳ ಒಪ್ಪಂದಕ್ಕೆ ಏನಾದರೂ ನಿಂತರ ಅನ್ನುವಂಥ ಗೊಂದಲ ಈಗಲೂ ಬಿಜೆಪಿ ಕಾರ್ಯಕರ್ತರಿಗಿದೆ. ಮತದಾನ ಸಂದರ್ಭದಲ್ಲಿ ಇದು ಕೂಡ ವರ್ಕೌಟ್ ಆಗುವಂಥದ್ದೇನೆ. ಏನು 18,000 ಏನೋ ಮತದ ಇರುವಂಥದ್ದು, ಇದನ್ನ ತಗೊಂಬಂದು ಪ್ರಬಲ ಮುಖಂಡ ಅಲ್ಲ, ಆ ಕುಟುಂಬದ ಎದುರು ನಿಂತು ಗೆಲ್ಲಬೇಕು ಅನ್ನೋ ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಜಯ್ ಕುಮಾರ್ ಸಾಮರ್ಥ್ಯ ಹೆಚ್ಚಿತ್ತು ಅಂತ ಅನ್ಕೊಂಡು. ಹೌದು. ಇದೇ ವಿಚಾರವಾಗಿ ಈಗಾಗಲೇ ಬಿಜೆಪಿಯನ್ನ ಬೆಂಬಲಿಸ್ತಿರುವಂತ ಯುವ ನಾಯಕ ವಿನಯ್ ಕುಮಾರ್ ಅವರು ಮಾತನಾಡಿದ್ದಾರೆ. ಅಲ್ಲಿನ ಬೆಳವಣಿಗೆ ಬಗ್ಗೆ ಅವ್ರು ಏನು ಹೇಳಿದ್ರು ನೋಡ್ಕೊಂಡ್ ಬರೋಣ. ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಚುನಾವಣೆ ನಡೀತಾ ಇದೆ, ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕಳೆದ ಈ ಕ್ಷೇತ್ರದಲ್ಲಿ ಏನು 8 MLA ಕ್ಷೇತ್ರ ಬರುತ್ತೆ ದಾವಣಗೆರೆನಲ್ಲಿ, ಇದುವರೆಗೂ ಬಿಜೆಪಿ ಒಂದು ಸಾರಿ ಗೆದ್ದಿಲ್ಲ ಈ ಕ್ಷೇತ್ರದಲ್ಲಿ. ಆದರೆ ಈ ಬಾರಿ ಈ ಒಂದು ಉಪಚುನಾವಣೆಯಲ್ಲಿ ನಾವು 100% ಬಿಜೆಪಿನ ಶತಾಯಗತಾಯ ಗೆಲ್ಲಿಸ್ಕೊಳ್ಳೇಬೇಕು ಅಂತಂದು ಎಂಟೈರ್ ಬಿಜೆಪಿ ಟೀಮ್ ಯುನೈಟೆಡ್ ಆಗಿದೆ. ಸ್ಟೇಟ್ ಲೀಡರ್ಶಿಪ್ಪು, ಸೆಂಟ್ರಲ್ ಲೀಡರ್ಶಿಪ್ ಕೂಡ ಇಲ್ಲಿ ಭಾಳ ಆಸಕ್ತಿ ತೋರಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲಕ್ಕೆ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾನು ಕೂಡ ಬಿಜೆಪಿನ ಸೇರ್ತಾ ಇದ್ದೀನಿ ಕೆಲವೇ ದಿನಗಳಲ್ಲಿ. ಈಗ ಆಲ್ರೆಡಿ ಮಾನಸಿಕವಾಗಿ ಬಿಜೆಪಿ ಕೂಡ ಬಂದ್ಬಿಟ್ಟಿದ್ದೀನಿ. ನಮ್ಮ ಅಭ್ಯರ್ಥಿಯಾದ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ಕೋಬೇಕು ಅನ್ನೋದಾದ್ರೆ ನಾವು ಒಂದು ಸಾಂಘಿಕ ಹೋರಾಟ ಮಾಡಬೇಕಾಗ್ತದೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ಕುಂದು ಕೊರತೆಗಳಿದ್ದಾವೆ, ಇದುವರೆಗೂ ಕೂಡ ಅಲ್ಲಿ ಏನೋ ಒಂದು ಅಭಿವೃದ್ಧಿ ರೀಚ್ ಆಗಿಲ್ಲ. ಅದನ್ನ ಜನಗಳಿಗೆ ಮನವರಿಕೆ ಮಾಡಿ ಇಲ್ಲಿವರೆಗೆ ಅವ್ರಿಗೆ ಆದಂಥ ಅನ್ಯಾಯಗಳನ್ನ ಮನವರಿಕೆ ಮಾಡಬೇಕು ಅಂತಂದು ನಾನು 4 ದಿನ ಈ ಕ್ಷೇತ್ರದಲ್ಲಿ ಪಾದಯಾತ್ರೆ ಹಮ್ಮಿಕೋಬೇಕಂತ ಇದೆ. ಕುರುಬ ಸಮುದಾಯದ ಒಂದು ಕಡೆ ಬೆಂಬಲ, ಒಳ್ಳೊಳ್ಳೆ ಬಲ ಬಿಜೆಪಿಗೆ ಬರ್ತಿದೆ. ಇದು ಒಳ್ಳೆ ಬೆಳವಣಿಗೆ. ಹೌದು. ಮೊದಲಿಂದಲೂ ಇದ್ದಿದ್ದೇನು ಅಂತಂದ್ರೆ ಈ ದಾವಣಗೆರೆಯಲ್ಲಿ ವಿನಯ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಹೌದು. ಪಕ್ಷೇತರವಾಗಿ ನಿಂತು ಲೋಕಸಭೆಯಲ್ಲಿ 40-42 ಸಾವಿರ ಮತನ ಸೆಳೆದು ಒಂದು ಸಣ್ಣ ಮಟ್ಟದ ಸದ್ದು ಮಾಡಿದ್ದು. ಮತ್ತೆ ಇನ್ಸೈಟ್ ಅಂತ ಕಂಪನಿ ಮಾಲೀಕ, ಒಂದಷ್ಟು ಯುವ ರಾಜಕಾರಣಿ. ಹಾಗಾಗಿ ಈ ನಿಟ್ಟಲ್ಲಿ ಒಂದಷ್ಟು ಇತ್ತು, ಈ ಸೆಳೆತ ಇತ್ತು. ಬಿಜೆಪಿಯಲ್ಲಿ ವಿನಯ್ ಕುಮಾರ್ನ ಕರೆದು ಟಿಕೆಟ್ ಕೊಟ್ಟರೆ ಒಂದಷ್ಟು ಬೇರೆ ಏನೋ ಬದಲಾವಣೆ ಆಗುತ್ತೆ. ಈಗ ಆ ಕಡೆಯಿಂದ ಸಮರ್ಥ ಬಂದು ನಿಂತ್ಕೊಂಡ್ರೆ ಅದೊಂದು ಇದು, ಈ ಕಡೆಯಿಂದ ಯುವಕರನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ಬೋದಿತ್ತು ಅನ್ನುವಂಥದ್ದನ್ನ. ಯಾಕಂದ್ರೆ ಇವರು ಕೂಡ ಒಂದಷ್ಟು ಹೊಸ ಏನೋ ದಾರಿಯಲ್ಲಿ ಹೋದವರಲ್ವಾ, ಮತ್ತೆ ಹಳೆ ಸೋಲಿನ ಸಿಂಪತಿ ಇತ್ತು. ಪಕ್ಷೇತರವಾಗಿ ನಿಂತಿರೋದು ಬಿಜೆಪಿ ಕರ್ಕೊಂಡ್ಬಂದ್ಬಿಟ್ಟು ಏನಾದರೂ ಕರೆದು ಟಿಕೆಟ್ ಕೊಟ್ಟಲ್ಲಿ ಇಲ್ಲೂ ಕೂಡ ಗೆಲುವಿನ ನಿರೀಕ್ಷೆ ಮಾಡಬಹುದಾಗಿತ್ತು. ಆದರೆ ಇಲ್ಲೇನೋ ಒಂದು ಕಡೆ
ಒಂದು ವ್ಯತಿರಿಕ್ತ ಬದಲಾವಣೆ ಆಯ್ತು ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಹಂಗೆ ಬದಿಗೆ ಸರಿಸ್ಬಿಟ್ರು ಅವರು. ಹೊಸ ದಾಸ್ ಕರಿಯಪ್ಪ ಅವ್ರನ್ನ ತಗೊಂಬಂದು ನಿಲ್ಸ್ಕೊಂಡ್ರು. ಇವತ್ತು ಏನಾಗಿದೆ, ನಾನು ಸದ್ಯದಲ್ಲೇ ಬಿಜೆಪಿ ಸೇರ್ಕೋತೀನಿ, ಮಾನಸಿಕವಾಗಿ ನಾನು ಆಲ್ರೆಡಿ ಬಂದುಬಿಟ್ಟಿದ್ದೀನಿ, ಹೌದು ಬಿಜೆಪಿ ದಾಸ್ ಕರಿಯಪ್ಪ ಅವ್ರನ್ನ ನಾವೆಲ್ಲ ಸೇರಿಸಿ ಗೆಲ್ಸೋಣ ಅನ್ನೋಂಥ ಕಾನ್ಸೆಪ್ಟ್ ಬಂತಲ್ಲ, ಇದು ಬೆಳವಣಿಗೆ ಈಗ ಶಾಮನೂರ್ ಅವ್ರ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಕ್ಕೆ ಒಂದು ಭಯ ವಾತಾವರಣ ಬಂದಿರುತ್ತೆ. ಹೌದು, ಯಾಕಂದ್ರೆ ವಿನಯ್ ಏನಾದರೂ ತಟಸ್ಥವಾದ ನಿಲುವು ತಡೆದ್ರೆ ಅಲ್ಲಿ 35,000ಕ್ಕೂ ಹೆಚ್ಚು ಓಟಿದೆ ಅಲ್ಲಿ ಕುರುಬ ಸಮುದಾಯದ. ಅಲ್ಲೆಲ್ಲೋ ಒಂದು ಕಡೆ ವ್ಯತಿರಿಕ್ತವಾದ ಬೆಳವಣಿಗೆ ಆಗಬಹುದೇನೋ ಅನ್ನೋಂಥ ನಿಟ್ಟಲ್ಲಿ ಏನು ಹೊರಟಿದ್ರು, ಅದಕ್ಕೆ ಒಂದು ಇವತ್ತು ವ್ಯತಿರಿಕ್ತ ಬದಲಾವಣೆ. ವಿನಯ್ ಸಾರಾಸಗಟಾಗಿ ಬಂದು ಕೂತ್ಕೊಂಡು ಹೇಳಿಬಿಟ್ಟಿದ್ದಾರೆ ಮಾಧ್ಯಮದ ಮುಂದೆ, ನಾನು ಬಿಜೆಪಿಗೆ ಸಾಕಾರದಿಂದ ಎತ್ತೀನಿ, ಸೊ ದಾಸ್ ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ತೀನಿ ಅನ್ನುವಂಥದ್ದು. ಬಿಜೆಪಿಯ ಮಟ್ಟಿಗೆ, ದಾಸ್ ಕರಿಯಪ್ಪ ಮಟ್ಟಿಗೆ ಇದು ಒಂದು ಶುಭ ಸೂಚನೆ, ಇದು ಒಂದು ಒಳ್ಳೆ ಬೆಳವಣಿಗೆ. ಇದು ಆಗಬೇಕಾಗಿತ್ತು, ಆಗಿದೆ. ಅದೇ ಹೇಳ್ತಿರೋದು, ಬಿಜೆಪಿಗರು ಒಳ ಲೆಕ್ಕಾಚಾರದಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಶಾಮನೂರ್ ಅವ್ರ ಕುಟುಂಬ ಈ ರೀತಿ ಮಾಡ್ಕೋಬಾರ್ದಿತ್ತು ಅಂತ ಈ ನಿಟ್ಟಲ್ಲೇ ಹೇಳ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ವೇದಿಕೆ ಈ ರೀತಿ ಸಜ್ಜಾಗ್ತಾ ಇರೋ ಸಂದರ್ಭದಲ್ಲಿ ಎಲ್ಲ ಒಟ್ಟಾಗ್ತಾ ಇದರಲ್ಲಿ ನೀವು ಬೇರೆ ಆಗುವಂತ ಪ್ರಯತ್ನ ಮಾಡಬೇಡಿ ಅಂತ ಶತ್ರುವನ್ನು ಕೂಡ ಈಗ ಕರೆದು ಮಾತಾಡಿಸ್ಬೇಕು, ಈಗ ಮಿತ್ರನ್ ಮಾಡ್ಕೋಬೇಕು, ಮತ ಯಾಚಿಸಬೇಕು, ಅದು ಒಂದು ಮತನೇ ಅಲ್ವಾ. ಹಂಗಾಗಿ ಈ ನಿಟ್ಟಲ್ಲಿ ದ್ವೇಷ ಸಾಧನೆ, ದ್ವೇಷ ಭಾಷಣ, ಇನ್ನೊಂದು ಮತ್ತೊಂದು ಯಾವುದಕ್ಕೂ ಕೈ ಹಾಕಿದೆ ಶಾಮನೂರ್ ಅವರ ಕುಟುಂಬದ ಯಾವುದೇ ವ್ಯಕ್ತಿ ಸಮರ್ಥರ ಗೆಲುವಿಗೆ ಹೋರಾಟಬೇಕೇ ವಿನಃ ಯಾರೊಬ್ಬನ ಸೋಲಿಗೆ ಇವ್ರ ಮಾತುಗಳಾಗಬಾರ್ದು. ಹಾಗಾಗಿ ದಾವಣಗೆರೆ ಒಂದು ಮಟ್ಟಕ್ಕೆ ಈಗ ರಣಕಣ ಸಜ್ಜಾದ, ಎಲ್ಲರೂ ಒಟ್ಟಾಗಿದ್ದಾರೆ. ಈಗ ನಿಜವಾದ ಚುನಾವಣಾ ಕಾವು ಈಗ ಏರ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.